ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸಲು ಆಪರೇಷನ್ ಸಿಂಧೂರ ನಡೆಸಿತು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹೊಡೆದುರುಳಿಸಿತ್ತು. ಭಯೋತ್ಪಾದಕರನ್ನು ಹೊಡೆದ ಬೆನ್ನಲ್ಲೇ ಉಗ್ರ ಪೋಷಕ ಪಾಕಿಸ್ತಾನ ಭಾರತ ಮೇಲೆ ದಾಳಿ ಮಾಡಿತ್ತು. ಮೇ 8 ಮತ್ತು 9ರಂದು ರಾತ್ರಿ ಭಾರತ ಮತ್ತು ಪಾಕಿಸ್ತಾನ ಸೇನೆ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಘರ್ಷಣೆಯಾಗಿದೆ. ಭಾರತೀಯ ನಾಗರಿಕರ ಮತ್ತು ನಮ್ಮ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಿದ್ದ ಪಾಕಿಸ್ತಾನಿ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ. ಗಡಿ ಭಾಗದಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡುವ ಮೂಲಕ ಪಾಕಿಸ್ತಾನ ಭಾರತವನ್ನು ಕೆರಳಿಸಿ ಯುದ್ಧಕ್ಕೆ ಆಹ್ವಾನ ನೀಡಿತು. ಭಾರತ ತನ್ನ ರಕ್ಷಣೆಗಾಗಿ ಪಾಕಿಸ್ತಾನದ ಯಾವೆಲ್ಲ ಪ್ರದೇಶಗಳಿಂದ ದಾಳಿಯಾಗುತ್ತಿತ್ತೋ ಅಲ್ಲಿಗೆ ನುಗ್ಗಿ ಹೊಡೆಯಿತು. ಇಸ್ಲಾಮಾಬಾದ್, ಲಾಹೋರ್, ಕರಾಚಿ, ಸಿಯಾಲ್ಕೋಟ್ ಮತ್ತು ಬಹವಲ್ಪುರದಂತಹ ನಗರಗಳನ್ನು ಗುರಿಯಾಗಿಸಿಕೊಂಡು ಭಾರತ ಪ್ರತ್ಯುತ್ತರ ನೀಡಿತು. ಇದಕ್ಕೆ ಪ್ರತಿಯಾಗಿ ನಿನ್ನೆ ರಾತ್ರಿ ಪಾಕಿಸ್ತಾನ ಭಾರತದ ಹಲವಾರು ನಗರಗಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿತು. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕ್ ದಾಳಿಯನ್ನು ವಿಫಲಗೊಳಿಸಿತು. ಪಾಕಿಸ್ತಾನವು ಭಾರತದ ಹಲವು ನಗರಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಿದೆ. ಅದಕ್ಕೆ ಪ್ರತಿಯಾಗಿ ಭಾರತವು ಪಾಕಿಸ್ತಾನದ ಕರಾಚಿ, ಸಿಯಾಲ್ಕೋಟ್, ಲಾಹೋರ್ನಲ್ಲಿ ಅಟ್ಯಾಕ್ ಮಾಡಿದೆ. ಪರಿಣಾಮ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆ ಛಿದ್ರಗೊಂಡಿದೆ. ಭಾರತದ ಸೇನೆಯು ಪಾಕಿಸ್ತಾನದ ವಾಯು ರಕ್ಷಣಾ ನೆಲೆಯಾದ AWACS ಅನ್ನು ನಾಶಪಡಿಸಿದೆ. ಭಾರತವು S-400 ಮೂಲಕ ಉಡೀಸ್ ಮಾಡಿದೆ. HQ-9 ದಾಳಿಯ ನಂತರ AWACS ನಾಶ ಮಾಡಿ ದೊಡ್ಡ ಪೆಟ್ಟು ಕೊಟ್ಟಿದೆ. ಇದು ಏರ್ ಡಿಫೆನ್ಸ್ ಸಿಸ್ಟಮ್. ಇದರ ಪೂರ್ಣ ಹೆಸರು ಏರ್ಬೋರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್. ಇದು ಒಂದು ರೀತಿಯ ವಿಮಾನ. ಶತ್ರುಗಳ ಯುದ್ಧ ವಿಮಾನಗಳು, ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ದೂರದಲ್ಲೇ ಗುರುತಿಸಿ ಹೊಡೆಯುವ ತಾಕತ್ತಿದೆ. ಯಾವುದೇ ದೇಶಕ್ಕೆ ಯುದ್ಧದ ಸಂದರ್ಭದಲ್ಲಿ AWACS ಬಹಳ ಮುಖ್ಯ. ಈ ವಿಮಾನಗಳು ಗಾಳಿಯಲ್ಲಿ ಹಾರುವಾಗ ಶತ್ರುಗಳು ಎಲ್ಲಿದ್ದಾರೆ ಅಂತ ಗುರುತಿಸುತ್ತದೆ. ಆ ಮೂಲಕ ಶತ್ರುಗಳನ್ನು ದೂರದಿಂದಲೇ ಮುಗಿಸಬಹುದಾಗಿತ್ತು. ಇದೀಗ ಪಾಕಿಸ್ತಾನ ಅದನ್ನು ಕಳೆದುಕೊಂಡಿದೆ. ಯುದ್ಧದಿಂದ ಪಾಕಿಸ್ತಾನಕ್ಕಾದ ನಷ್ಟವನ್ನು ನೋಡೋದಾದರೆ ಪಾಕಿಸ್ತಾನದ 16 ನಗರಗಳ ಮೇಲೆ ದಾಳಿ, F-16 ಯುದ್ಧ ವಿಮಾನ, 2 JF-17 ಯುದ್ಧ ವಿಮಾನ ಉಡೀಸ್, 5 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಧ್ವಂಸ, 50 ಮಿಸೈಲ್ಗಳು ಫಿನಿಶ್, 60 ಡ್ರೋನ್ಗಳು ಡಮಾರ್. ಸರ್ವೆಲೆನ್ಸ್ ವಿಮಾನ ಪತನಗೊಂಡಿದೆ. ಭಾರತ ಉಡಾಯಿಸಿದ್ದ ಡ್ರೋನ್ಗಳು, ಮಿಸೈಲ್ಗಳು ಮತ್ತು ಶೆಲ್ಗಳು ಪಾಕಿಸ್ತಾನದ ಕೆಲವು ಭಾಗಗಳನ್ನು ಪುಡಿ ಮಾಡಿವೆ ಎಂದು ವರದಿಗಳು ಹೇಳಿವೆ. ಪರಿಣಾಮ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳು ಧ್ವಂಸಗೊಂಡಿವೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಭಾರತೀಯ ಸೇನೆ ಹಂಚಿಕೊಂಡಿದೆ. ಇನ್ನು ಭಾರತ ಪಾಕ್ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಬಾರಿಯ IPL ಟೂರ್ನಿಯನ್ನು ಮುಂದೂಡಿಕೆ ಮಾಡಲಾಗಿದೆ. ಉಳಿದ IPL ಪಂದ್ಯಗಳನ್ನು ರದ್ದು ಮಾಡುವ ನಿರ್ಧಾರವನ್ನು BCCI ಕೈಗೊಂಡಿದೆ.